ಸಂತ ಅಂತೋಣಿಯವರನ್ನು ನಾವು ಸ್ಮರಿಸಿಕೋಬೇಕು ಅಂತ ಹೇಳಿದಾಗ ಅವರು ಮಾಡಿದಂತಹ ಪವಾಡಗಳಿಲ್ಲ, ದೇವರ ಒಂದು ಶಕ್ತಿಯನ್ನ, ದೇವರ ಒಂದು ವರದಾನವನ್ನ ಎಷ್ಟರ ಮಟ್ಟಿಗೆ ಅವರು ಪಡ್ಕೊಂಡಿದ್ರು ಅನ್ನೋ ಸತ್ಯವನ್ನು ರೂಪಿಸಲಿಕ್ಕೆ ಅವರು ನಮ್ಮ ಮುಂದೆ ಸದಾ ಆಸೀನರಾಗಿದ್ದಾರೆ. ಅವರ ಬದುಕನ್ನು ವಿಶ್ಲೇಷಣೆ ಮಾಡಿ ನೋಡಿದಾಗ ಅವರು ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲಿ ಕೂಡ ತನ್ನದೇ ಆದಂತಹ ಅದ್ಭುತಗಳನ್ನು ಮಾಡಿಕೊಂಡು ಬರ್ತಿದ್ದಾರೆ ಅಂತ ನಾವು ನಂಬ್ತೀವಿ, ವಿಶ್ವಾಸಿಸ್ತೀವಿ, ಅನುಭವವನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ. ಅವರನ್ನ ಅನೇಕರು ಪಾಲಕರನ್ನಾಗಿ ಪಡ್ಕೊಂಡಿದ್ದೀವಿ. ದಂಪತಿಗಳಾಗಿರ್ಬೋದು, ವಧುವರರನ್ನ ಅನ್ವೇಷಣೆ ಮಾಡುವಂಥದ್ದಾಗಿರ್ಬೋದು, ತಂದೆ ತಾಯಿಗಳನ್ನ ಕಳೆದುಕೊಂಡಂಥವರಾಗಿರ್ಬೋದು, ಕುಟುಂಬದಲ್ಲಿ ಸಮಸ್ಯೆಗಳಿಂದ ನಲುಗುವಂತಹ ದಂಪತಿಗಳಾಗಿರ್ಬೋದು, ತನ್ನ ವಸ್ತುಗಳನ್ನು ಕಳೆದುಕೊಂಡಂತಹ ವ್ಯಕ್ತಿಗಳಾಗಿರ್ಬೋದು, ಸತ್ತಂತಹ ವ್ಯಕ್ತಿಗಳಾಗಿರ್ಬೋದು, ಹೀಗೆ ಅವರ ಅದ್ಭುತಗಳನ್ನ ಲೆಕ್ಕ ಮಾಡ್ಕೊಂಡು ಹೋದಾಗ ಯಾವೊಬ್ಬ ಮನುಷ್ಯ ಅವರಿಂದ ದೂರ ಇದ್ದೀವಿ ಅಂತ ಹೇಳಲಿಕ್ಕಾಗಲ್ಲ. ಒಂದು ಸಣ್ಣ ವಯಸ್ಸಿನಲ್ಲಿ ದೇವರ ಆಶೀರ್ವಾದ ಎಷ್ಟಾಗಿ ಅವರು ಪಡ್ಕೊಂಡಿದ್ರು, ದೇವರ ಇದ್ದಂಥ ವಿಶ್ವಾಸ ಎಷ್ಟರ ಮಟ್ಟಿಗೆ ನಮಗೆ ಪ್ರೇರಣೆ ಆಗಿದೆ ಅಂತೇಳಿ ಇದರಿಂದ ನಾವು ಅರ್ಥ ಮಾಡ್ಕೋಬಹುದು. ಪ್ರಭು ಕ್ರಿಸ್ತರಲ್ಲಿ ಪ್ರಿಯ ಸಹೋದರ ಸಹೋದರಿ, ಅವರ ತಂದೆ ಮೇಲೆ ಒಂದು ಆಪಾದನೆ ಬರುತ್ತೆ. ಅವ್ರ ತಂದೆ ಕೊಲೆ ಮಾಡಿದ್ದಾರೆ ಅಂತೇಳಿ ಕೊನೆಗೆ ಇವರಿಗೆ ನ್ಯಾಯ ಸಿಗ್ಲಿಕ್ಕೆ ಹೋಗಲ್ಲ ಅಂತ ಗಳಿಗೆಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ, ಸತ್ತಂತ ವ್ಯಕ್ತಿ ಎದ್ದು ನನ್ನ ತಂದೆಯ ಬದುಕನ್ನ ರಕ್ಷಿಸಬೇಕು ಅಂತೇಳಿ ಸಮಾಧಿಗೆ ಹೋಗಿ ಆ ಸತ್ತಂತ ವ್ಯಕ್ತಿಯನ್ನ ಅಗೆದು ತೆಗೆದಾಗ ಆ ವ್ಯಕ್ತಿ ಕೂತು ಸಾಕ್ಷಿ ಕೊಟ್ಟು ಮತ್ತೆ ಸಾಯ್ತಾರೆ. ಇದು ಅಂತೋಣಿಯವರಿದ್ದಂಥ ಒಂದು ಶಕ್ತಿ. ತಾಯಿಯನ್ನ ಹೊಂದಂತ ವ್ಯಕ್ತಿ ಸಂತ ಅಂತೋಣಿಯವರ ಪ್ರಬೋಧನೆಯನ್ನು ಕೇಳಿ ತನ್ನ ಕಾಲನ್ನ ಕತ್ತರಿಸಿಕೊಳ್ತಾನೆ. ಅಂತೋಣಿಯವರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಿದಾಗ ಕಾಲು ಮತ್ತೆ ಸೇರಿಕೊಳ್ಳುತ್ತೆ. ಒಡೆದಂತಹ ಗ್ಲಾಸ್ ಪ್ರಾರ್ಥನೆ ಮಾಡಿದಾಗ ಮತ್ತೆ ಒಂದಾಗಿ ಸೇರಿಕೊಳ್ಳುತ್ತೆ. ಪಾರ್ಶ್ವವಾಯು ರೋಗಿ ಪ್ರಾರ್ಥನೆ ಮಾಡಿದಾಗ ಅವರು ಸೌಖ್ಯವನ್ನು ಪಡ್ಕೊಳ್ತಾರೆ. ಅಂತೋಣಿಯವರು ಯಾರೆಲ್ಲ ಪ್ರಾರ್ಥನೆ ಮಾಡ್ತಿದ್ದಾರೋ, ಅಂತೋಣಿಯವರು ನಿಜವಾಗ್ಲೂ ವಿಶ್ವಾಸಿಸ್ತಾ ಇದ್ದಾರೋ ಅಂತ ಭಕ್ತಾದಿಗಳನ್ನ ಅವರು ನಿರಂತರವಾಗಿ ಕಾದು ರಕ್ಷಿಸ್ತಾ ಇದ್ದಾರೆ, ಅವರನ್ನು ಕಾದು ಕಾಪಾಡ್ತಾರೆ. ದೇವರಲ್ಲಿ ಅವರಿಗೆ ನಿಕಟವಾದಂತಹ ಆತ್ಮೀಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಯೇಸು ಬಾಲರನ್ನ ರಾತ್ರಿಯಲ್ಲಿ ಕೈಗೆತ್ಕೊಂಡು ಆ ಮಗುವನ್ನ ಆಟ ಆಡುವಂತಹ ಅವಕಾಶ ಅವರಿಗೆ ಸಿಕ್ಕಿತ್ತು ಅಂತೇಳಿ ಅನೇಕ ಸಾಕ್ಷಿಗಳು ಕೂಡ ಇವೆ. ಅಂತ ಒಂದು ಆತ್ಮೀಯ ಒಡನಾಟವನ್ನ ಅವರು ಇಟ್ಕೊಂಡಿದ್ರು. ಮೊದಲನೇದಾಗಿ ಅಂತಂದವರು ನಮಗೆ ಹೇಳುವಂತಹ ವಿಷಯ, ದೇವರ ಜೊತೆಯಲ್ಲಿ ಆತ್ಮೀಯ ಒಡನಾಟವನ್ನು ಇಟ್ಕೊಳ್ಳುವಂತಹ ವ್ಯಕ್ತಿ
ವ್ಯಕ್ತಿ ಏನನ್ನಾದರೂ ಈ ಜಗತ್ತಿನಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಇದೆ. ದೇವರನ್ನ ವಿಶ್ವಾಸಿಸಿ ದೇವರಿಂದ ಏನಾದರೂ ನಾನು ಪಡ್ಕೊಳ್ತೀನಿ ಅಂತೇಳಿ ನಂಬಿಕೆಯನ್ನು ಇಟ್ಕೊಳ್ಳುವಂತ ವ್ಯಕ್ತಿ ಖಂಡಿತವಾಗಿ ಈ ಜಗತ್ತಿನಲ್ಲಿ ಸೋಲನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ದೇವರಲ್ಲಿ ನಿಮ್ಮ ಒಡನಾಟ, ನಿಮ್ಮ ಸಂಬಂಧ ಅನ್ಯೋನ್ಯವಾಗಿರಲಿ. ದೇವರು ನಿಮಗೆ ಬೇಕಾದ ಎಲ್ಲವನ್ನ ನೀಡ್ತಾರೆ. ಈ ಸಂತ ಅಂತೋಣಿಯವರು ಪ್ರತಿಯೊಬ್ಬರು ನೀಡುವಂತ ಏಕೈಕ ಸಂದೇಶ. ಎರಡನೇ ಸಂದೇಶ ಅಂತ ಹೇಳಿದಾಗ, ನನ್ನ ಚಿತ್ತ ಅಲ್ಲ ದೇವರ ಚಿತ್ತಕ್ಕೆ ಮಣಿದು ಜೀವಿಸುವಂತ ವ್ಯಕ್ತಿಯನ್ನ ದೇವರು ಮುಂದೆ ರಕ್ಷಿಸ್ತಾನೆ, ಕಾಪಾಡ್ತಾರೆ. ಅವರು ಯೋಚನೆಗಳು ಬೇರೆ ಆಗಿತ್ತು, ಆದರೆ ದೇವರ ಯೋಜನೆ ಬೇರೆ ಆಗಿತ್ತು. ಅವರು ಹೊರಗೆ ಪ್ರಯಾಣ ಮಾಡಿ ತನ್ನ ರಕ್ತ ಸಾಕ್ಷಿಯಾಗಿ ಅರ್ಪಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ದೇವರು ಬೇರೆ ಕಡೆ ಕರ್ಕೊಂಡು ನಿನ್ನ ಮೂಲಕ ಅನೇಕರನ್ನ ಕ್ರೈಸ್ತ ಧರ್ಮಕ್ಕೆ ನಾನು ಕರೆದುಕೊಂಡು ಬರುವಂತ ಅಸ್ತ್ರವನ್ನಾಗಿ ನಾನು ಮಾರ್ಪಡಿಸ್ಕೊಳ್ತೀನಿ ಅಂತ ಹೇಳಿದಾಗ ದೇವರಿಗೆ ಶಿರವಾಗಿ ತನ್ನ ಬದುಕನ್ನು ಅರ್ಪಣೆ ಮಾಡಿಕೊಳ್ತಾರೆ. ಇದು ಸಂತ ಅಂತೋಣಿಯವರ ಬದುಕಿನಲ್ಲಿ ನಾವು ಕಾಣುವಂತ ಎರಡನೇ ವಿಷಯ. ಯಾವ ವ್ಯಕ್ತಿ ದೇವರ ಚಿತ್ತಕ್ಕೆ ಮಣಿದು ತನ್ನ ಬದುಕನ್ನ ದೇವರ ಕೈಯಲ್ಲಿ ಕಾಣಿಕೆಯಾಗಿ ಸಮರ್ಪಣೆ ಮಾಡಿಕೊಳ್ತಾನೋ ಅಂತವನ ಬದುಕು ಸುಂದರ ಬದುಕಾಗಿ, ಸುಂದರ ಹೂವಾಗಿ ಅರಳುತ್ತೆ ಅಂತೇಳಿ ಅವರು ಮುಂದೆ ಹೇಳ್ತಿದ್ದಾರೆ. ಈ ಹಬ್ಬವನ್ನು ಆಚರಿಸುವಂತ ನಾವೆಲ್ಲರೂ ಕೂಡ ದೇವರ ಜೊತೆಗೆ ಸಂತ ಅಂತೋಣಿಯವರ ಮೂಲಕ ಒಡನಾಟದಲ್ಲಿರುವಂತಹ ಪ್ರೇರಣೆಯನ್ನ, ಆದರ್ಶವನ್ನು ಅವ್ರು ನೀಡಲಿ. ಎರಡನೇದಾಗಿ ದೇವರ ಚಿತ್ತಕ್ಕೆ ಮಣಿದು ದೇವರ ಚಿತ್ತ ನನ್ನ ಬದುಕಲ್ಲಿ ಏನಾಗಿದೆ ಅಂತ ಹೇಳಿ ಪ್ರಾರ್ಥಿಸುತ್ತಾ ಇಡೀ ಧರ್ಮಕ್ಕೆ ಪ್ರತಿಯೊಂದು ಕುಟುಂಬವನ್ನ ಸಂತ ಅಂತೋಣಿಯವರ ಮೂಲಕ ಕ್ರೈಸ್ತರಿಗೆ ಸಮರ್ಪಿಸಿ ಬೇಕಾದ ಎಲ್ಲವರ ದಾನಗಳಿಗಾಗಿ ಈ ಬಲಿ ಪೂಜೆಗೆ ಪ್ರಾರ್ಥಿಸೋಣ. ಬೋಧಕರನ್ನಾಗಿಯೂ ನಮ್ಮ ಅವಶ್ಯಕತೆಗಳಲ್ಲಿ ಮಧ್ಯಸ್ಥರನ್ನಾಗಿಯೂ ನಿಮ್ಮ ಪ್ರಜೆಗಳಾದ ನಮಗೆ ದಯ ಪಾಲಿಸಿದ್ದೀರಿ. ಕ್ರೈಸ್ತ ಜೀವನದ ಬೋಧನೆಗಳನ್ನು ಅನುಸರಿಸಿರುವ ನಾವೆಲ್ಲರೂ ಅವರ ನೆರವಿನಿಂದೆಲ್ಲ ಸಂಕಷ್ಟಗಳಲ್ಲಿಯೂ ನಿಮ್ಮ ಸಹಾಯವನ್ನು ಅರಿತುಕೊಳ್ಳುವಂತೆ ಮಾಡಿ ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿಯಾಳ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸಿದರು ಆತ. ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ, ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ, ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ, ಸೆರೆಯಾಳುಗಳಿಗೆ ಬಂದ ವಿಮುಕ್ತಿಯಾಗುವುದನ್ನು, ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರ್ಷವನ್ನು, ನಮ್ಮ ದೇವರು ಮುಗಿಲು ತೀರಿಸುವ ದಿನವನ್ನು
ಘೋಷಿಸಲೆಂದೆ. ದುಃಖಿತರೆಲ್ಲರಿಗೆ ಸಾಂತ್ವನ ಸಾರಲೆಂದೇ ಕಳುಹಿಸಿದನಾದ ನನ್ನನ್ನು ಶಿವನಿನ ಶೋಕಾರ್ತರಿಗೆ ಬರೀ ಬೂದಿಗೆ ಬದಲು ಶಿರೋಭೂಷಣ, ದುಃಖತಾಪದ ಬದಲು ಆನಂದ ತೈಲ, ಸೊರಗಿದ್ದ ಮನಕ್ಕೆ ಮೆಚ್ಚುಗೆಯ ಮೇಲ್ವಸ್ತ್ರ ಒದಗಿಸಲೆಂದೇ ನನ್ನನ್ನು ಕಳುಹಿಸಿದನಾದ. ನೆಟ್ಟಿಹನು ಇವರನ್ನು ಸರ್ವೇಶ್ವರ ತನ್ನ ಮಹಿಮೆಗಾಗಿ ಹೆಸರ ಪಡೆದಿರುವರು ನೀತಿವೃಕ್ಷಗಳೆಂಬುದಾಗಿ. ಒಬ್ಬ ದೇವರ ವಾಕ್ಯ. ಪ್ರಭು ಯೇಸುವನ್ನು ಪುನರುತ್ಥಾನಗೊಳಿಸಿದ ದೇವರು ನಮ್ಮನ್ನು ಯೇಸು ಕ್ರಿಸ್ತರಲ್ಲಿ ಪುನರುತ್ಥಾನಗೊಳಿಸಿ ತಮ್ಮ ಸಾನ್ನಿಧ್ಯಕ್ಕೆ ಬರಮಾಡಿಕೊಳ್ಳುವರು ಎಂಬುದನ್ನು ನಾವು ಬಲ್ಲೆವು. ಅಂತೆಯೇ ನಿಮ್ಮನ್ನು ಬರಮಾಡಿಕೊಳ್ಳುವರು. ಇದೆಲ್ಲವೂ ನಿಮ್ಮ ಒಳಿತಿಗಾಗಿಯೇ. ಹೀಗೆ ಅನೇಕರಲ್ಲಿ ದೇವರ ಕೃಪಾವರವು ಉಕ್ಕಿ ಹರಿಯುವುದು, ಅವರಲ್ಲಿ ಕೃತಜ್ಞತಾ ಭಾವನೆಯನ್ನು ಹೆಚ್ಚಿಸುವುದು. ಇದರಿಂದಾಗಿ ದೇವರ ಮಹಿಮೆ ಬೆಳೆಯುವುದು. ಹೀಗಿರಲು ನಾವು ಎದೆಗುಂದುವುದಿಲ್ಲ. ನಮ್ಮ ಭೌತಿಕ ದೇಹವು ನಶಿಸುತ್ತಿದ್ದರೂ ನಮ್ಮ ಅಂತರಂಗವು ದಿನೇ ದಿನೇ ನೂತನವಾಗುತ್ತದೆ. ನಾವು ಅನುಭವಿಸುತ್ತಿರುವ ಕಷ್ಟ ಸಂಕಟಗಳು ಅಲ್ಪವಾದವು, ಕ್ಷಣಿಕವಾದವು. ಅವುಗಳಿಂದ ಲಭಿಸುವ ಮಹಿಮೆಯಾದರೂ ಅಪಾರವಾದವು, ಅನಂತವಾದವು. ನಮ್ಮ ಗಮನವು ಕೇಂದ್ರೀಕೃತವಾಗಿರುವ ಗೋಚರವಾದವುಗಳ ಮೇಲಲ್ಲ, ಅಗೋಚರವಾದವುಗಳ ಮೇಲೆ. ಗೋಚರವಾದವುಗಳು ತಾತ್ಕಾಲಿಕ, ಅಗೋಚರವಾದವುಗಳು ಶಾಶ್ವತ. ಭೂಮಿಯ ಮೇಲಿನ ನಮ್ಮ ಈ ದೇಹ ಎಂಬ ಗುಡಾರವು ನಾಶವಾಗಿ ಹೋದರೂ ಸ್ವರ್ಗದಲ್ಲಿ ಶಾಶ್ವತವಾದ ಗೃಹವೊಂದು ನಮಗೆ ದೊರಕುವುದು. ಅದು ಮಾನವರಿಂದ ನಿರ್ಮಿತವಾದುದಲ್ಲ, ದೇವರಿಂದಲೇ ನಿರ್ಮಿತವಾದುದು. ಇದು ನಮಗೆ ತಿಳಿದ ವಿಷಯ. ಪ್ರಭುವಿನ ವಾಕ್ಯ.
ಆ ಕಾಲದಲ್ಲಿ ಯೇಸು ಇನ್ನೂ 72 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನ್ನಾಗಿ ತಾವೇ ಹೋಗಲಿದ್ದ ಊರುಗಳಿಗೂ ಸ್ಥಳಗಳಿಗೂ ಮುಂದಾಗಿ ಕಳುಹಿಸಿದರು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯೇನೋ ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಆದುದರಿಂದ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿ. ಹೋಗಿರಿ, ತೋಳಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಹಣದ ಚೀಲವನ್ನಾಗಲಿ ಜೋಳಿಗೆಯನ್ನಾಗಲಿ ಪಾದರಕ್ಷೆಗಳನ್ನಾಗಲಿ ತೆಗೆದುಕೊಂಡು ಹೋಗದಿರಿ. ದಾರಿಯಲ್ಲಿ ಯಾರಿಗೂ ವದನೋಪಚಾರಗಳನ್ನು ಮಾಡಿಕೊಂಡಿರಬೇಡಿ. ನೀವು ಯಾವ ಮನೆಗೆ ಹೋದರೂ ಈ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ, ಶಾಂತಿ ಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು. ಇಲ್ಲವಾದರೆ ಅದು ನಿಮಗೆ ಹಿಂದಿರುಗುವುದು. ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲೇ ತಂಗಿದ್ದು ಅಲ್ಲಿಯವರು ಕೊಡುವ ಅನ್ನ ಪಾನೀಯಗಳನ್ನು ಸೇವಿಸಿರಿ. ದುಡಿಮೆಗಾರನು ಕೂಲಿಗೆ ಬಾಧ್ಯನು. ನೀವು ಯಾವ ಊರಿಗೆ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದನ್ನು ಭುಜಿಸಿರಿ. ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ. ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ. ಪ್ರಭುವಿನ ಶುಭ ಸಂದೇಶ.